ಬೆಳ್ತಂಗಡಿ ತಾಲೂಕಿನ ಜನನಾಯಕ ದಿವಂಗತ ಕೆ ವಸಂತ ಬಂಗೇರ ಅವರ ಸಾಲಿನಲ್ಲಿ ಮುನ್ನಡೆಯುತ್ತಿರುವ ಜನಸಾಮಾನ್ಯರ ಜನನಾಯಕ ಕೆ ಹರೀಶ್ ಕುಮಾರ್. ಬೆಳ್ತಂಗಡಿ ತಾಲೂಕಿನ ಜನರು ಬುದ್ಧಿವಂತರು, ಎಲ್ಲವನ್ನು ಅರಿತವರು ಎನ್ನುವುದನ್ನು ಹೆಚ್ಚು ವಿವರಿಸುವ ಅಗತ್ಯವಿಲ್ಲ. ಕಳೆದ 50-60 ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನ ರಾಜಕೀಯ ಇತಿಹಾಸದಲ್ಲಿ ಮೇರು ವ್ಯಕ್ತಿತ್ವವನ್ನು ಹೊಂದಿದ್ದ ಬೆಳ್ತಂಗಡಿಯ ಟೈಗರ್ ಎಂದೇ ಖ್ಯಾತಿವೆತ್ತ ವಸಂತ ಬಂಗೇರ ಅವರು ಇನ್ನಿಲ್ಲ ಎನ್ನುವುದನ್ನು ಅರಗಿಸಿಕೊಳ್ಳುವುದು ಅಷ್ಟು ಸುಲಭದ ಕೆಲಸವಲ್ಲ. ವಸಂತ ಬಂಗೇರ ಅವರಿಗೆ ವಸಂತ ಬಂಗೇರ ಅವರೇ ಸಾಟಿ. ನಾನು ಸಹ ದಾಂಡೇಲಿಯಲ್ಲಿ ಇದ್ದುಕೊಂಡೇ ವಸಂತ ಬಂಗೇರ ಅವರಿಗೆ ಕಾಲ್ ಮಾಡಿದಂತಹ ಸಂದರ್ಭದಲ್ಲಿ ರಾತ್ರಿ 10 ಗಂಟೆ ಸುಮಾರಿಗೆ 45 ನಿಮಿಷಗಳ ಕಾಲ ನನ್ನ ಜೊತೆ ರಾಜಕೀಯ ವಿಚಾರವಾಗಿ ಮಾತನಾಡಿರುವುದು ಸದಾ ಸ್ಮರಣೀಯ. ನಾನು ಬೆಳ್ತಂಗಡಿ ತಾಲೂಕಿನವನಾಗಿದ್ದರೂ ಸದ್ಯ ದಾಂಡೇಲಿಯಲ್ಲಿ ವಾಸವಾಗಿರುವುದು ಹೌದಾದರೂ ದಿವಂಗತ ವಸಂತ ಕೆ ಬಂಗೇರ ಅವರಿಗೆ R.V. ದೇಶಪಾಂಡೆ ಅವರ ಬಗ್ಗೆ ಇದ್ದ ಅಭಿಮಾನ, ಪ್ರೀತಿ, ವಾತ್ಸಲ್ಯವನ್ನು ನಾನು ಅರಿತುಕೊಂಡಿದ್ದೇನೆ. ವಸಂತ ಬಂಗೇರ ಅವರು ಯಾಕೆ ನಮಗೆ ಇಷ್ಟ ಆಗುತ್ತಾರೆ ಅಂದರೆ, ನಾವು ನಮ್ಮ ಸಮಸ್ಯೆಯನ್ನು ಹೊತ್ತುಕೊಂಡು ಅವರ ಬಳಿ ಹೋದರೆ ಸಮಸ್ಯೆ ಪರಿಹಾರ ಖಂಡಿತ ಎನ್ನುವ ಅಚಲವಾದ ನಂಬಿಕೆ ತಾಲೂಕಿನ ಜನತೆಯದ್ದಾಗಿದೆ. ಇದು ವಸಂತ ಬಂಗೇರ ಅವರ ಸ್ಪೆಷಾಲಿಟಿ. ಹೌದು, ಕಳೆದ ಅನೇಕ ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನ ರಾಜಕೀಯ ಇತಿಹಾಸದಲ್ಲಿ ತನ್ನದೇ ಆದ ಚಾಕಚಾಕ್ಯತೆಯನ್ನು ಮೂಡಿಸಿ ತಾಲೂಕಿನ ಮನೆ ಮನಗಳಲ್ಲಿ ಆಳವಾಗಿ ಬೇರೂರಿರುವ ವಸಂತ ಬಂಗೇರ ಅವರು ಇನ್ನೂ ನೆನಪು ಮಾತ್ರ. ಆದರೆ ಅದೇ ವಸಂತ ಬಂಗೇರ ಅವರ ಹಾದಿಯಲ್ಲಿ ಮುನ್ನಡೆಯುವವರು ಯಾರು ಎನ್ನುವ ಯಕ್ಷ ಪ್ರಶ್ನೆಗೆ ಉತ್ತರ ರೂಪದಲ್ಲಿ ನಮ್ಮೆದುರಿಗೆ ಇರುವವರೇ ಜನಸಾಮಾನ್ಯರ ಜನನಾಯಕ ಕೆ ಹರೀಶ್ ಕುಮಾರ್. ಹರೀಶ್ ಕುಮಾರ್ ಅವರು ಕೂಡ ವಸಂತ ಬಂಗೇರರಂತೆ ನೇರ ನಡೆನುಡಿಯ ಜನನಾಯಕ. ಚುನಾವಣೆಯಲ್ಲಿ ಗೆಲ್ಲುವವರೆಗೆ ಜನಸಾಮಾನ್ಯರ ಜೊತೆ ಇರಬೇಕೆಂಬ ವಿಚಾರವನ್ನು ಇಟ್ಟುಕೊಳ್ಳದೆ ಇರುವ ಬಡ ಬಗ್ಗರ ಪ್ರೀತಿಯ ಸೇವಕರಾಗಿ ಕೆ ಹರೀಶ್ ಕುಮಾರ್ ಅವರು ನಮ್ಮೆದುರಿಗೆ ಇರುತ್ತಿದ್ದಾರೆ. ದೂರದ ಬೆಂಗಳೂರಿನಲ್ಲಿ ಹುಟ್ಟಿ ಅಲ್ಲೇ ಶಿಕ್ಷಣವನ್ನು ಪಡೆದು ಮೀಸೆ ಬೆಳೆದ ನಂತರ ನಮ್ಮೂರಿಗೆ ಬಂದು ನಮ್ಮ ಕ್ಷೇತ್ರದ ಜನರ ಕಷ್ಟ ಸುಖಗಳನ್ನು ಅರಿಯಲು ಸಾಧ್ಯವೇ ಎನ್ನುವ ಪ್ರಶ್ನೆ ಚರ್ಚೆಯಲ್ಲಿರುವ ಸಂದರ್ಭದಲ್ಲಿ ಅದಕ್ಕೆ ಉತ್ತರದ ರೂಪದಲ್ಲಿ ಜನಮನ ಗೆದ್ದಿರುವ ಜನನಾಯಕ, ಜನಮಾನಸದ ಪ್ರೀತಿಯ ನಾಯಕ ಕೆ ಹರೀಶ್ ಕುಮಾರ್ ಅವರು. ಸಾಧ್ಯವಾದಷ್ಟು ಮಟ್ಟಿಗೆ ಕೆ ವಸಂತ ಬಂಗೇರ ಅವರ ಸ್ಥಾನವನ್ನು ತುಂಬಬಹುದಾದ ವ್ಯಕ್ತಿತ್ವವನ್ನು ಹೊಂದಿರುವಂತಹ ವ್ಯಕ್ತಿ ಕಾಂಗ್ರೆಸ್ ಪಕ್ಷದಲ್ಲಿ ನಮಗೆ ಕಾಣಸಿಗುವುದಾದರೆ ಅದು ಹರೀಶ್ ಕುಮಾರ್ ಮಾತ್ರ ಎನ್ನುವುದನ್ನು ಬೆಳ್ತಂಗಡಿ ತಾಲೂಕಿನ ಜನ ಒಪ್ಪಿಕೊಳ್ಳುತ್ತಾರೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಚುನಾವಣೆಗೆ ನಿಲ್ಲುವುದಕ್ಕಾಗಿ ತಾಲೂಕಿನ ಮತದಾರರಾಗುವ ಬದಲು ನಮ್ಮ ತಾಲೂಕಿನಲ್ಲಿ ಹುಟ್ಟಿ ಬೆಳೆದು ತಾಲೂಕಿನ ಜನತೆಯ ನಾಡಿ ಮಿಡಿತವನ್ನು ಅರಿತ ಕೆ ಹರೀಶ್ ಕುಮಾರ್ ಅವರೇ ಮುಂಬರಲಿರುವ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗುವ ಮೂಲಕ ಕೆ ವಸಂತ ಬಂಗೇರ ಅವರ ನೆನಪನ್ನು ಮತ್ತಷ್ಟು ಗಟ್ಟಿಗೊಳಿಸಬೇಕಾದ ಅನಿವಾರ್ಯತೆ, ಅವಶ್ಯಕತೆ ಕಾಂಗ್ರೆಸ್ ಪಕ್ಷಕ್ಕಿದೆ. ಏನಂತೀರಾ?